ಕಾರ್ಯಕ್ರಮದಲ್ಲಿ ನನಗೆ ಸಾರಮೇಶ್ ಅವರು ಏನಿವತ್ತು ಅರ್ಕಲಗೂಡು, ಸಕಲೇಶ್ಪುರ ಮತ್ತು ಗುಂಡ್ಲುಪೇಟೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಇದ್ರ ಮಧ್ಯದಲ್ಲಿ ಇದು ಕೊನೆಯ ಒಂದು ವಾರ ದಿವಸ ನಮ್ಮ ಈಗಿನ ಹಾಲು ನಿರ್ದೇಶಕರುಗಳೇನಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೊನೆಯ ಒಂದು ಹಂತದಲ್ಲಿದ್ದಾರೆ. ಈಗ ಒಂದು ಅವಧಿ ಮುಗಿತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನೀವು ಬಂದು ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅವ್ರಿಗೇನೋ ನನಗೆ ಆಹ್ವಾನ ನೀಡಿದ್ರು. ಅದರ ಹಿನ್ನೆಲೆಯಲ್ಲಿ ಸಾರಮಹೇಶ್ ಅವರ ಒತ್ತಡದ ಮೇಲೆ ಬರಬೇಕಾಯ್ತು. ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒತ್ತಡ ಅನ್ನೋದಕ್ಕಿಂತ ಇಟ್ಟಿರ್ತಕ್ಕಂಥ ಪ್ರೀತಿ ಮೇಲೆ ನಾನು ರಾಜಕೀಯ ಮಾತನಾಡೋದು ಬೇಡ ಅನಿಸ್ತದೆ ನನಗೆ. ಆದ್ರೆ ಒಂದು ನಮ್ಮ ಬಹಳ ಜನ ಹಿರಿಯರಿದ್ದೀರಿ, ಇವತ್ತು ಡೈರಿ ಬಗ್ಗೆ ನಾನು ಚರ್ಚೆ ಮಾಡೋದಾದ್ರೆ ಕರ್ನಾಟಕದಲ್ಲಿ ಇವತ್ತು ಗುಜರಾತ್ನಲ್ಲಿರ್ತಕ್ಕಂಥ ಅಮೂಲ್ ಏನಿದೆ ಆ ಸಂಸ್ಥೆಗೆ ಸರಿಸಮನಾಗಿ ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದನೆಯನ್ನ ಮಾಡ್ತಕ್ಕಂಥ ಒಂದು ಗುರಿ ಇವತ್ತು ನಾವೇನು ತಲುಪಿದ್ದೇವೆ ಅಂದ್ರೆ ಅದಕ್ಕೆ ಮೂಲ ಸನ್ಮಾನ್ಯ ದೇವೇಗೌಡರು ಮತ್ತು ರೇವಣ್ಣವರು ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರು ಹಿಂದೆ 1990-92ರಲ್ಲಿ 30 ವರ್ಷಗಳ ಹಿಂದೆ ನಮ್ಮ ರಾಜ್ಯದ ಹಾಲು ಉತ್ಪಾದಕರ ಅಧ್ಯಕ್ಷರಾಗಿ ಏನು ಆಯ್ಕೆಯಾದರು. 13 ಒಕ್ಕೂಟಗಳು, 13 ಜಿಲ್ಲೆಯಲ್ಲಿ ಇದ್ದಂತ ಹಾಲು ಒಕ್ಕೂಟಗಳು ನಷ್ಟದಲ್ಲಿದ್ದವು. ಎಲ್ಲ ಹಾಲು ಒಕ್ಕೂಟದ ಸಂಸ್ಥೆಗಳು ತುಂಬಾ ನಷ್ಟದಲ್ಲಿದ್ದವು. ಅದು ಎಲ್ಲದಕ್ಕೂ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸದಲ್ಲಿ ರೇವಣ್ಣವ್ರ ಕೊಡುಗೆ ಅಪಾರ ಇದೆ. ಈಗೆಲ್ಲ ಬರ್ತಾರೆ, ಮಾತನಾಡ್ತಾರೆ. ಆದ್ರೆ ಅವತ್ತಿನ ಅಂತ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ರೇವಣ್ಣ ಅವರು ಕೆಲವು ಕಟ್ಟುನಿಟ್ಟಿನ ನಿರ್ಧಾರ ಮಾಡಿದ್ರಿಂದ, ಜೊತೆಗೆ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ವಿಶೇಷವಾದಂತಹ ಅನುದಾನಗಳನ್ನ ನಮ್ಮ ರಾಜ್ಯಕ್ಕೆ ಅವರು ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರಿಂದ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ತಾಯಂದಿರು, ನಮ್ಮ ರೈತ ಬಂಧುಗಳು ಒಂದು 2 ಹಸು ಸಾಕಿ ಕುಟುಂಬದಲ್ಲಿ ಒಂದು ಆರ್ಥಿಕವಾಗಿ ಒಂದು ಗೌರವಯುತವಾದಂತಹ ಬದುಕನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಭೂಮಿನಲ್ಲಿ ಬೆಳೆಯತಕ್ಕಂಥ ಬೆಳೆಯನ್ನು ನಂಬಿ ನಾವು ಬದುಕಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ನೋಡ್ತಾ ಇದ್ದೇವೆ. MSP ದರ ಅಂತಕ್ಕಂಥದ್ದು ನಾವು ಸರ್ಕಾರದಲ್ಲಿ ನಿಗದಿ ಮಾಡ್ತೀವಿ. ಅದರ ಖರೀದಿ ಕೇಂದ್ರಗಳನ್ನ ಸೂಕ್ತವಾದ ಸಂದರ್ಭದಲ್ಲಿ ಪ್ರಾರಂಭ ಮಾಡದೆ ಮಧ್ಯವರ್ತಿಗಳು, ಅದರಲ್ಲೂ ರೈತರಿಗೆ ಅನ್ಯಾಯ ಮಾಡತಕ್ಕಂಥದ್ದು ನಾನು ಹಲವಾರು ವಿಷಯಗಳನ್ನು ಗಮನಿಸಿದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ. ಒಂದ್ ಕಡೆ ನಿರುದ್ಯೋಗದ ಸಮಸ್ಯೆಗಳು, ಯುವಕರಿಗೆ ಉದ್ಯೋಗ ಇಲ್ಲ. ಸರ್ಕಾರ ಯುವನಿಧಿ ಕಾರ್ಯಕ್ರಮ ಕೊಡ್ತಿದೀವಿ ಅಂತಾರೆ. ಅದು ಯಾರಿಗೆ ಕೊಟ್ಟಿದ್ದಾರೋ ದುಡ್ಡನ್ನ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೋ ಅಂತಕ್ಕಂಥ ಮಾಹಿತಿಗಳು ಇಲ್ಲ. ಈಗಾಗಲೇ ನೋಡಿದ್ವಿ, ಧಾರವಾಡದಲ್ಲಿ ಕಳೆದ 2-3 ದಿನದಲ್ಲಿ ಸಾವಿರಾರು ಯುವಕರು ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ಸುಮಾರು 2.5 ಲಕ್ಷ ಉದ್ಯೋಗ ಖಾಲಿ ಇಟ್ಕೊಂಡಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ಒಂದರಲ್ಲೇ ಸುಮಾರು 76,000 ಉದ್ಯೋಗ ಖಾಲಿ ಇದೆ. ಟೀಚರ್ಗಳನ್ನು ಆಯ್ಕೆ ಮಾಡಬೇಕಾಗಿದೆ. 2006-07 ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಸುಮಾರು 56,000 ಟೀಚರ್ಗಳನ್ನ, ಲೆಕ್ಚರ್ಗಳನ್ನ ನೇಮಕ ಮಾಡತಕ್ಕಂಥದ್ದು ನಾನು ಸ್ಮರಿಸ್ಕೊತೀನಿ. ಆ ಸಂದರ್ಭದಲ್ಲಿ ನಾವು ಹೊಸದಾಗಿ ಫಸ್ಟ್ ಗ್ರೇಡ್ ಕಾಲೇಜು, ಜೂನಿಯರ್ ಕಾಲೇಜು, ಹೈಸ್ಕೂಲ್ಗಳು ಪ್ರಾರಂಭ ಮಾಡೋದು 56,000 ಜನಕ್ಕೆ ಉದ್ಯೋಗ ಕೊಟ್ಟು ಹೆಣ್ಮಕ್ಳು 50% ತಗೊಂಡು, ಅದಾದ ನಂತರ ಅಂತ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ 2006 ನಂತರ ನಾವು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಹಿಂದೆ ಉಳಿದಿದ್ದೇವೆ. ನಮ್ಮ ಕಾಲದಲ್ಲಿ 2006-07 ಕೃಷಿ ಇಲಾಖೆಗೆ, ಅರಣ್ಯ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ನೇಮಕ ಮಾಡತಕ್ಕಂಥದ್ರಲ್ಲಿ ನಾವು ಹಲವಾರು ನಿರ್ಧಾರಗಳನ್ನು ಮಾಡಿದ್ವಿ. ಇವತ್ತು ಕಂಪ್ಯೂಟರ್ ಇಂಜಿನಿಯರ್ಗಳು, ಮೆಕ್ಯಾನಿಕಲ್ ಇಂಜಿನಿಯರ್ಗಳು, ಸಿವಿಲ್ ಇಂಜಿನಿಯರ್ಸ್ ಸಾಲ ಸೋಲ ಮಾಡಿ ಓದಿಸಿರ್ತೀವಿ ಹಳ್ಳಿ ಮಕ್ಕಳು. ಇವತ್ತು ಉದ್ಯೋಗ ಇಲ್ಲದೆ ಅಲಿತಾ ಇರ್ತಕ್ಕಂಥದ್ದನ್ನು ನಾನು ಸ್ವತಃ ನೋಡ್ತಾ ಇದ್ದೆ.
ನನ್ನ ಹತ್ರನೇ ಒಂದು 3-4 ಸಾವಿರ BE ಕಂಪ್ಯೂಟರ್ ಮಾಡಿರ್ತಕ್ಕಂಥ ಕುಟುಂಬದ ಮಕ್ಕಳು ನನಗೆ ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ನಾನೇನು ಪ್ರತಿನಿತ್ಯ ಈ ಉದ್ಯೋಗದ ವಿಷಯದಲ್ಲಿ ತಲೆ ಕೆಡಿಸಿಕೊಂಡು ಕೆಲಸ ಮಾಡಬೇಕಾಗಿದೆ. ಇವತ್ತು ಇಂಥ ಒಂದು ಪರಿಸ್ಥಿತಿಗಳು, ಆದರೆ ಸರ್ಕಾರದಲ್ಲಿ ಯಾವ ಒಂದು ವಿಷಯಗಳಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ನಾನು ಟೀಕೆ ಮಾಡಬೇಕು ಅಂತ ಹೇಳಿದ ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡೋದು, ಜಾತಿಯ ವ್ಯಾಮೋಹವನ್ನು ಬಿಡಿ. ಮೊದಲು ನಿಮ್ಮ ಬದುಕು ಸರಿಯಾಗಬೇಕಾದ್ರೆ ಜಾತಿಯ ವ್ಯಾಮೋಹ ಬಿಟ್ಟು ಇವತ್ತು ನೀವು ಸರಿಯಾದ ರೀತಿ ನಿರ್ಣಯ ಮಾಡಿದ್ರೆ ಕರ್ನಾಟಕ ರಾಜ್ಯ ಸಂಪದ್ಭರಿತವಾದಂತಹ ರಾಜ್ಯ ಇದೆ. ನೀವೇನು ಪ್ರತಿ ದಿನ ಮನೆಗೆ ಖರೀದಿ ಮಾಡತಕ್ಕಂಥ ವಸ್ತುಗಳ ಮೇಲೆ ಟ್ಯಾಕ್ಸ್ ಕಟ್ತೀರಿ, ತೆರಿಗೆನ. ಇವತ್ತು ನಮ್ಮ ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದೇವೆ ತೆರಿಗೆ ಕಟ್ಟದ್ರಲ್ಲಿ. ನಮ್ಮ ಜನ ಇವತ್ತು ಹಣದ ಕೊರತೆ ಇಲ್ಲ, ಆದರೆ ಅದನ್ನ ಯಾವ ರೀತಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅದನ್ನ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದಲ್ಲಿ ನಾವು ನೋಡ್ತಾ ಇಲ್ಲ. ಪ್ರತಿನಿತ್ಯ ನೋಡ್ತೀರಿ, ಅದ್ಯಾರೋ ಗುತ್ತಿಗೆದಾರರು ಈ ಕಳೆದ 2 ವರ್ಷದಿಂದ ನಮಗೆ ಗುತ್ತಿಗೆದಾರರು ಏನು ಕೆಲಸ ಮಾಡಿದ್ದೇವೆ 32,000 ಕೋಟಿ ದುಡ್ಡು ಕೊಟ್ಟಿಲ್ಲ ಅಂತ ದಿನ ಅವರೇನು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನಾನು ಮುಖ್ಯಮಂತ್ರಿ ಇದ್ದಾಗ, ರೇವಣ್ಣ PWD ಮಿನಿಸ್ಟರ್ ಇದ್ದಾಗ ಪ್ರತಿ ತಿಂಗಳು 30ನೇ ತಾರೀಕು ಆ ಕೆಲಸ ಮಾಡತಕ್ಕಂಥ ಗುತ್ತಿಗೆದಾರರು ದುಡ್ಡು ಅವ್ರ ಮನೆ ಬಾಗಿಲು ಹೋಗೋದು. ಹಿಂದೆ ಹೇಳಿದ್ದು ಈಗ ಗೊತ್ತಾ ಇಲ್ಲ. ಈಗಿದ್ದೆಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಹೇಳ್ತಾ ಇದ್ದಾರೆ. ಭೂಸ್ವಾಧೀನ ಅಲ್ಲಿ ಲೋಕಲ್ ಮಾಡಬೇಕು. ಅದರಿಂದ ಇವತ್ತು ಎಲ್ಲಾ ವಿಷಯದಲ್ಲೂ ಒಂದು ರೀತಿ ಸರ್ಕಾರ ಜನಗಳಿಗೆ ಗೌರವಯುತವಾಗಿ ಅವರ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಾನು ಯಾರನ್ನೂ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ, ಆದರೆ ನಾನು ನಿಮ್ಮಲ್ಲಿ ಮನವಿ ಮಾಡೋದು, ನಿಮ್ಮ ಬದುಕು ಸರಿಯಾಗಬೇಕಾದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕಾದ್ರೆ ಸಾರಮ್ಮ ಯಶವಂತ ವ್ಯಕ್ತಿನ ನೀವು ಸೋಲಿಸ ಸಾಲಿಗ್ರಾಮದಲ್ಲಿ, ಸಾಲಿಗ್ರಾಮ KR ನಗರದಲ್ಲಿ ಎಲ್ಲಾದ್ರೂ ಉಂಟ ಯೋಚನೆ ಮಾಡಿದ್ದೀವಿ. ನಾನು ಎಲ್ಲಾ ಸಮಾಜದವ್ರಿಗೆ ಹೇಳ್ತೀನಿ, ನನ್ನ ಜಾತಿ ಇಲ್ಲ, ನನಗೆ ನನ್ನ ಒಕ್ಕಲಿಗರು ನೀವು ಬೆಳೆಸಿರಬಹುದು, ದೇವೇಗೌಡರು ಬೆಳೆಸಿರಬಹುದು, ಆದರೆ ನಾವು ಎಂದೂ ಸಹ ಜಾತಿಯ ಹೆಸರಿನಲ್ಲಿ ಯಾವುದೇ ಸಣ್ಣ ಪುಟ್ಟ ಜಾತಿಗಳಿಗೂ ಅನ್ಯಾಯ ಮಾಡಿಲ್ಲ. ಎಲ್ಲರನ್ನೂ ಗೌರವಿಸಬೇಕು.